ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನಿಮ್ಮ PHP. ನಾನು ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ತಪ್ಪು ಮಾಡಬಾರದು ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಿದ್ದೇನೆ. ಅಂದರೆ KCET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಲವಾರು ಜನ, ತುಂಬಾ ಜನ ಈ ಒಂದು ತಪ್ಪನ್ನು ಮಾಡುತ್ತಾರೆ. ಮತ್ತೆ ಲಾಸ್ಟ್ಗೆ ಅಂದರೆ ನಿಮಗೆ ಯಾವಾಗ ವೆರಿಫಿಕೇಶನ್ ಇರುತ್ತೆ ಅಥವಾ ಕಾಲೇಜ್ ಸೀಟ್ ಅಲಾಟ್ ಆಗಬೇಕು ಅವಾಗ ನಿಮಗೆ ತೊಂದರೆ, ಅವಾಗ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ವಿ ಅಂತ. ಆ ಒಂದು ತಪ್ಪನ್ನು ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಮಾಡಬಾರದು ಎನ್ನುವ ಕಾರಣಕ್ಕಾಗಿ ನಾನು ಇವಾಗಲೇ ಈ ಒಂದು ವಿಡಿಯೋವನ್ನು ನಿಮಗೆ ಮಾಡಿಕೊಡುತ್ತಿದ್ದೇನೆ. ಏನು ಅಂದರೆ, ನಿಮಗೆ ಆಡಿ ಸಂಖ್ಯೆಯನ್ನು ಕೇಳುತ್ತಾರೆ. ಎಲ್ಲಿ KCET ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಆಡಿ ಸಂಖ್ಯೆಯನ್ನು ಕೇಳುತ್ತಾರೆ. ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್. ಒಬ್ಬೊಬ್ಬರಿಗೆ ಇನ್ಕಮ್ ಮತ್ತು ಕ್ಯಾಸ್ಟ್ ಎರಡು ಬೇರೆ ಬೇರೆ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಸಪ್ರೇಟ್ ಆಗಿರುತ್ತೆ. ಇನ್ನು ಕೆಲವರಿಗೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದೇ ಆಗಿರುತ್ತೆ. ನೋಡಿ, ನನಗೆ ಒಂದೇ ಆಯ್ತಾ. ಕಂದಾಯ ಇಲಾಖೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಯಾವುದು OBC ಅವ್ರಿಗೆಲ್ಲ ಒಂದೇ ಬರುತ್ತೆ. ಆಲ್ಮೋಸ್ಟ್ ಬೇರೆ ಬೇರೆ ಇರೋರಿಗೆ ಆದಾಯ ಸರ್ಟಿಫಿಕೇಟ್ ಬೇರೆ ಇರುತ್ತೆ, ಆದಾಯ ಪ್ರಮಾಣ ಪತ್ರ ಅಂತ ಇರುತ್ತೆ, ಇನ್ನೊಂದು ಜಾತಿ ಅಥವಾ ಆದಾಯ ಪತ್ರ ಅಂತ ಇರುತ್ತೆ, ಇನ್ನೊಂದು ಜಾತಿ ಪ್ರಮಾಣ ಪತ್ರ ಅಂತ ಬೇರೆ ಬೇರೆ ಆಗಿರುತ್ತೆ. ನೀವೇನ್ ಮಾಡ್ತೀರಾ, ಅಲ್ಲಿ ಆಡಿ ಸಂಖ್ಯೆ ಏನು ಕೇಳ್ತೀರಾ, ನಿಮ್ಮ ಮನೇಲಿ ಕೇಳ್ತೀರಾ, ಮನೆಯಲ್ಲಿ ಅಮ್ಮಂದೋ ಅಪ್ಪಂದೋ ಕೊಟ್ಬಿಡ್ತೀರಾ. ಮುಂದೆ ಒಂದು ಫ್ಯಾಮಿಲಿದು ಅಂತ ಇರುತ್ತೆ, ಅಂದ್ಕೊಂಡು ಕೊಟ್ಬಿಡ್ತೀರಾ, ಆಡಿ ನಂಬರ್ ಹಾಕ್ಬಿಡ್ತೀರಾ. ಆದರೆ ಅದಲ್ಲ, ನಿಮಗೆ ಅಂತಾನೆ ಒಂದು ಸಪ್ರೇಟಾಗಿ ಹೆಸರು ಇರುತ್ತೆ. ಓಕೆನಾ. ನಿಮ್ಮ ಹತ್ರ ನೀವು ಹೊಸ್ದಾಗಿ ಮಾಡಿಸಿಲ್ಲ ಅಂದರೆ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೀವು ಹೊಸ್ದಾಗಿ ಮಾಡಿಸಿಲ್ಲ ಅಂದರೆ, ನಿಮ್ಮ ಹತ್ರದ ಯಾವುದೇ ಒಂದು ಇಲಾಖೆ ಹೋಗಿ, ನೀವು ಅಕಸ್ಮಾತ್ ಯಾವ್ದಾರು ಹಳ್ಳಿಲಿ ವಾಸ ಮಾಡ್ತಿದ್ದೀರಾ, ಅಲ್ಲಿ ಪಂಚಾಯತ್ ಇದೆ, ಪಂಚಾಯತ್ಗೆ ಹೋಗಿ, ತಾಲೂಕು ಆಫೀಸ್ಗೆ ಹೋಗಿ, ಅಥವಾ ಮುನ್ಸಿಪಾಲ್ಟಿ ಯಾವುದೋ ಒಂದು ಆಫೀಸ್ಗೆ ಹೋಗಿ ಅಲ್ಲಿ ಕೇಳಿ. ನಿಮಗೆ ಗೊತ್ತಿದ್ರೆ ಎಲ್ಲಿ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಮಾಡಿಸ್ಬೋದು. ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಕೇಳಿ. ಜಾತಿ ಪ್ರಮಾಣ ಪತ್ರ ಎಲ್ಲಿ ಮಾಡ್ಕೊಡ್ತಾರೆ, ನಂಗೆ ಹೊಸದು ಬೇಕಿತ್ತು ಅಂತ ಹೇಳಿದಾಗ ಅವ್ರು ಇಲ್ಲಿ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಮಾಡಿಸ್ಬೋದು. ಅಲ್ಲಿ ಯಾವ ರೀತಿ ಮಾಡಿಸ್ಬೇಕು ಅಂದರೆ, ಆಲ್ರೆಡಿ ನಿಮ್ಮ ಅಣ್ಣಂದು, ನಿಮ್ಮ ಮನೇಲಿ ಯಾರ್ದವ್ರು ಇದ್ದರೆ ಅದನ್ನು ಜೊತೆಲಿ ತಗೊಂಡೋಗಿ ಅಲ್ಲಿ ಕೇಳಿ ಇದೊಂದಿದೆ ಅಂತ. ನಿಮ್ಮ ಅಣ್ಣಂದೆಲ್ಲ, ಅಕ್ಕಂದು ಆ ಥರದ್ದೆಲ್ಲ ಇದ್ದರೆ ಅವಾಗಲೇ ಮಾಡ್ಕೊಟ್ಬಿಡ್ತಾರೆ. ನಿಮ್ಮದು ತುಂಬ ಟೈಮ್ಗೆ ಏನು ಬೇಕಿಲ್ಲ, ಅದೊಂದು ಫಾರ್ಮ್ ಹೇಳ್ತಾರೆ ಹೊರಗಡೆ. ಅಲ್ಲಿ ತುಂಬ ಹೊರಗಡೆ ಇರ್ತಾರಲ್ಲ ಜನ, ಅಲ್ಲಿ ಅವ್ರು ಕೇಳಿದ್ರೆ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಫಿಲ್ಅಪ್ ಮಾಡಿಕೊಟ್ರೆ ನಿಮ್ಗೆ ಆನ್ ಸ್ಪಾಟ್ ನಿಮಗೆ ಈ ಪ್ರಮಾಣ ಪತ್ರ ಬಂದ್ಬಿಡುತ್ತೆ. ಅಕಸ್ಮಾತ್ ನಿಮ್ಮದೇ ಫಸ್ಟ್ ಟೈಮ್ ಮಾಡಿಸ್ತಿರೋದು ಅಂದರೆ ತುಂಬ ಸ್ವಲ್ಪ ದಿವಸ ಆದಮೇಲೆ ಬರುತ್ತೆ. ಓಕೆನಾ. ಅಲ್ಲಿ ಅದು ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಮ ಅಮ್ಮಂದು ಎಲ್ಲ ಕೊಡೋಕೋಬೇಡಿ. ನೋಡಿ, ಈ ಥರ ದೃಢೀಕರಣ ಪತ್ರ ಸಂಖ್ಯೆ, ಅದ್ರಲ್ಲಿ ಸಂಖ್ಯೆ ಇರುತ್ತೆ, ಇಲ್ಲೂ ನಂಬರ್ ಇರುತ್ತೆ, ಇಲ್ಲೂ ಎಲ್ಲ ನಂಬರ್ ಇರುತ್ತೆ. ನಾನು ಬ್ಲರ್ ಮಾಡಿದ್ದೀನಿ. ಹಾಸನ ಜಿಲ್ಲೆ, ಹೊಳೆನರಸೀಪುರ ತಾಲೂಕು, ಕಸಬಾ ಹೋಬಳಿ, ಹೊಳೆನರಸೀಪುರ 9 ವಾರ್ಡ್ ಬರುತ್ತೆ. ವಾರ್ಡಿನ ಈಡಿಗರ ಬೀದಿ, ಹೊಳೆನರಸೀಪುರ. ಅಡ್ರೆಸ್ ಶ್ರೀ. ಇಲ್ಲಿ ನಿಮ್ಮ ಹೆಸರು, ಯಾರು ಹುಡುಗನ ಅಥವಾ ಹುಡುಗಿಯ ಹೆಸರು, ಮತ್ತೆ ಇಲ್ಲಿ ತಂದೆಯ ಹೆಸರು ಬರುತ್ತೆ, ಇಲ್ಲಿರುತ್ತೆ ಆ ಥರ. ಆಮೇಲೆ ಮತ್ತು ಶ್ರೀಮತಿ, ಇಲ್ಲಿ ತಾಯಿಯ ಹೆಸರು ಬರುತ್ತೆ, ಮತ್ತು ಆತನ ಕುಟುಂಬದ ಸರ್ಕಾರಿ ಆದೇಶಗಳ ಸಂಖ್ಯೆ, ಅದು ನಿಮ್ಮ ಇದಿರುತ್ತೆ. ಅದೇ ಹೇಳಿದ್ನಲ್ಲ, ನಿಮ್ಮ ಅಣ್ಣೊಂದು ಯಾರ್ದಾರು ಇದ್ರೆ ಅದನ್ನ ತಗೊಂಡೋದ್ರೆ ಅದ್ರಲ್ಲಿ ಏನಿದೋ ಡಿಟ್ಟೋ ಬರುತ್ತೆ, ನಿಮ್ಮ ಹೆಸರು ಒಂದು ಚೇಂಜ್ ಆಗಿರುತ್ತೆ ಅಷ್ಟೇ. ನಿರ್ದಿಪಡಿಸಿದ ಇದೆಲ್ಲ ಇರುತ್ತೆ ನೋಡಿ. ಮತ್ತೆ ಇದರಲ್ಲಿ ಒಂದು ದರ್ಜೆ ಬರುತ್ತೆ ಅಥವಾ ಇವೆಲ್ಲ ಇರುತ್ತೆ. ಮತ್ತೆ ನಿಮ್ಮದು ಆದಾಯ 8 ಲಕ್ಷದ ಎಷ್ಟಿರುತ್ತೆ ಅಷ್ಟು ಬರುತ್ತೆ ಆದಾಯ. ನಮ್ದು 60,000 ಆ ಥರ ಆಯ್ತಾ. ಮತ್ತೆ ಇಷ್ಟೆಲ್ಲ ಇರುತ್ತೆ. ಇದು ನಿಮ್ಮ ಸ್ವಂತ ಹುಡುಗ ಅಥವಾ ಹುಡುಗಿ ಯಾರು KCETಗೆ ಅಪ್ಲೈ ಮಾಡ್ತೀರಾ, KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಬೇರೆ ಎಲ್ಲ ಇದಕ್ಕೂ ಅಪ್ಲೈ ಮಾಡಿದಾಗಲೇ ಆಡಿ ಸಂಖ್ಯೆ, ಆಡಿ ಜಾತಿ ಮತ್ತು ಪ್ರಮಾಣ ಪತ್ರ ನಿಮ್ಮ ಪರ್ಸ್ನಲ್ ಆಗಿ ಒಂದಿರುತ್ತೆ. ಅಂದರೆ ನೀವು ಯಾರ್ದೋ ನಿಮ್ಮ ಅಪ್ಪಂದೈತೆ, ಮನೆಗೆಲ್ಲ ಒಂದೇ ಅಪ್ಪಂದೇ ಅನ್ಕೋಬೇಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಇದಿರುತ್ತೆ ಆಡಿ ಸಂಖ್ಯೆ. ದಯವಿಟ್ಟು ಇದನ್ನು ನೋಡಿ, ದಯವಿಟ್ಟು ಇದನ್ನು ಫಾಲೋ ಮಾಡಿ. ಮತ್ತು ನಾನು ಇದೇ ಥರ ಹಲವಾರು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ಮತ್ತು ಇನ್ನು ಮುಂದೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಿಮ್ಮ KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲ ಅದರ ಸ್ಟೆಪ್ಪಲ್ಲೂ ನಾನು ನಿಮಗೆ ವಿಡಿಯೋ ಹಾಕ್ತಾ ಇರ್ತೀನಿ ವಿಡಿಯೋಗಳು. ಮತ್ತು ನಿಮಗೆ ಯಾವ ರೀತಿ ಒಳ್ಳೆ ಕಾಲೇಜ್ ತಗೋಬೇಕು, ಕಮ್ಮಿ ರ್ಯಾಂಕ್ ಇದ್ದರೆ, ಮತ್ತು ಫೀಸ್ ಎಲ್ಲ ಎಷ್ಟು ಇರುತ್ತೆ, ಎಲ್ಲದರ ಮಾಹಿತಿನ ನಾನು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.